ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಯಾರ್ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರೆ ಡನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ಹೋಗಿದ್ದೆ ನ್ಯೂ ಟೌನ್ ಯಲಹಂಕ. ಕಸ್ಟಮರು ನಮ್ಮ ಫಾಲೋವರ್ಸ್ ಅಂತೆ. ಸರ್, ನಮಗೆ ಇದ್ರಕ್ಕೆ ಮುಂಚೆ ಒಬ್ಬರು ಸ್ಕ್ಯಾನಿಂಗ್ ಮಾಡ್ಕೊತು, ಡೀಟೇಲ್ ಆಗಿ ಹೇಳಿಲ್ಲ ಏನಿದೆ ಅಂತ. ಸೊ 550 ಅಡಿ ಮೇಲೆ ಮೋಟ್ರು ಇಳಿತಾ ಇಲ್ಲ, ಟೋಟಲ್ 650 ಅಡಿ ಬಾವಿ. ಸೊ ಏನು ಎಷ್ಟು ಅಡಿಗೆ ನೀರಿದೆ ಎಲ್ಲ ಚೆಕ್ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ನಾನು ಹೋಗಿ ಸ್ಕ್ಯಾನಿಂಗ್ ಅಂತಕ್ಕಂಥ ಮಾಡಿಕೊಟ್ಟೆ. ಸರ್, ಸುಮಾರು 450 ಅಡಿಯಲ್ಲಿ ನೀರಿದೆ ಫ್ರೆಂಡ್ಸ್, ಸ್ಟೋರೇಜ್ ನೀರು ಅಂತಕ್ಕಂಥದ್ದು. ಕೇವಲ ಒಂದು 100 ಅಡಿ ಅಷ್ಟೇ ಫ್ರೆಂಡ್ಸ್ ನೀರು ಪೈಪು ಮೋಟ್ರು ನೀರಲ್ಲಿರೋದು. ಸೊ ಅದಾದ್ಮೇಲೆ ಒಂದು ದೊಡ್ಡ ಗ್ಯಾಪ್ ಸಿಕ್ಕಿದೆ, ಅದರಲ್ಲೇ ಒಂದು 3 ಇಂದ 4 ಇಂಚು ನೀರು ಸಿಕ್ಕಿದೆ. ಅದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಸ್ಕಿಪ್ ಮಾಡಿದಿರ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಇದೇ ರೀತಿ ನೀವು ಏನನ್ನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್, ಹೊಸಕೋಟೆ, ಬೆಂಗಳೂರು. ನಾವು ಎಲ್ಲಾ ಸೈಡು ಬೋರ್ವೆಲ್ ಸ್ಕ್ಯಾನಿಂಗ್ ಅಂತ ಬಂದು ಮಾಡ್ಕೊಡ್ತೀವಿ ವಿತ್ ವಿಡಿಯೋ. ನಿಮ್ಮ ಬೋರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲಿ ಆ ಪ್ರಾಬ್ಲಮ್ನ ಸೊಲ್ಯೂಷನ್ ಹುಡುಕೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಫ್ರೆಂಡ್ಸ್, ಇವಾಗ ನೋಡ್ಬೋದು ಮೋಟರ್ ಪಂಪ್ ಆಯಿತು. ಅದಾದ್ಮೇಲೆ ಎಷ್ಟು ಇಂಚು ಗ್ಯಾಪ್ ಸಿಕ್ಕಿದೆ ಅಂತ ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ದೊಡ್ಡ ಗ್ಯಾಪ್ ಫ್ರೆಂಡ್ಸ್, ತುಂಬಾನೇ ದೊಡ್ಡದು. ಸೊ ಈ ಗ್ಯಾಪ್ ಸಿಕ್ಕಿದ್ಮೇಲೆ ಲಾರಿ ಅವರು ಓಡಿಸಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಟ್ರೈ ಮಾಡಿ 100 ಅಡಿ ಎಕ್ಸ್ಟ್ರಾ ಡ್ರಿಲ್ಲಿಂಗ್ ಮಾಡಿದ್ದಾರೆ. 100 ಅಡಿ ಎಕ್ಸ್ಟ್ರಾ ಡ್ರಿಲ್ಲಿಂಗ್ ಮಾಡಿದ್ದಾರೆ. ಸರಿಸುಮಾರು ಇದೊಂದು 550 ಅಡಿಗೆ ಸಿಕ್ಕಿರೋದು ಫ್ರೆಂಡ್ಸ್, ನೋಡ್ಬೋದು. ಈ ಗ್ಯಾಪ್ನು ಸರಿಸುಮಾರು ನಾವು ನಮ್ಮ ವೈರ್ ಮುಖಾಂತರನೇ ಹಳಿದ್ರೆ ಸರಿಸುಮಾರು 2 ಅಡಿ ಗ್ಯಾಪ್ ಇದೆ ಫ್ರೆಂಡ್ಸ್, ಉದ್ದ ಇದು 2 ಅಡಿ ಗ್ಯಾಪ್ ಇದೆ. ಮತ್ತು ನೋಡ್ಬೋದು ಯಾವ ರೀತಿ ದೊಂಗರ ಇದೆ ಅಂತ. ಸೊ ಇದು ಯಾಕೆ ಇಳಿತಾ ಇಲ್ಲ ಅಂದ್ರೆ ನಿಮ್ಗೆ ಆ ವಿಡಿಯೋನ ಮೋಟರ್ ಯಾಕೆ ಇಳಿತಾ ಇಲ್ಲ ಅಂತ ಅದನ್ನು ಸಹ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಸೈಡಲ್ಲಿ ಯಾವ ರೀತಿ ಬೋಟಾಸ್ ಕಲ್ಲುಗಳಿದೆ. ಸೊ ಇದು ಮೋಟರ್ ಓಡುವಾಗ ಮತ್ತೆ ನೀರು ದುಮ್ಕೋವಾಗ ಏನಾಗುತ್ತೆ, ವೈಬ್ರೇಷನ್ ಮುಖಾಂತರ ಈ ಬೋಟಾಸ್ ಕಲ್ಲುಗಳು ಅಂತಕ್ಕಂಥದ್ದು ಲೂಸ್ ಆಗಿ ಸೊ ಬೋರಲ್ಲಿ ಸೆಂಟ್ರಲ್ ಬಿದ್ದು ಕಚ್ಕೊಳ್ಳೋ ಸಾಧ್ಯತೆ ಇರ್ತದೆ. ನಿಮ್ಗೆ ಎಷ್ಟು ದೊಡ್ಡ ಬೋಟ್ರಾಸ್ ಕಲ್ಲು ಬಿದ್ದಿದೆ ಅಂತ ಆ ವಿಡಿಯೋನ ಅದು ಸಹ ನಿಮಗೆ ತೋರಿಸ್ತೀನಿ. ಇವಾಗ ನೀವು ಸೈಡಲ್ಲಿ ಏನು ನೋಡ್ತಿದ್ದೀರಾ ಅದೆಲ್ಲ ಸ್ಯಾಂಡ್ ಮತ್ತೆ ನೋಡ್ಬೋದು ಆ ರೀತಿ ಬೋಟ್ರಾಸ್ ಕಲ್ಲುಗಳು ಸೈಡಲ್ಲಿ ಇದೆ ನೋಡಿ. ಅದು ಕಲ್ಲುಗಳು ಬೋಟ್ರಾಸ್ ಕಲ್ಲುಗಳು, ಅವು ಫ್ಯೂಚರಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದಾದ್ಮೇಲೆ ಮೋಟ್ರಿಂದ ಮೇಲಕ್ಕೆ ಇನ್ನೊಂದ್ಸತಿ ಎತ್ತಿ ನಾನು ಮತ್ತೆ ಕೆಳಗಡೆ ಕ್ಯಾಮ್ರಾ ಅಂತ ಬಿಡ್ತೀನಿ. ಯಾವ ರೀತಿ ಬೋಟ್ರಾಸ್ ಕಲ್ಲು ಸೆಂಟ್ರಲ್ ಹೋಗಿ ಲಾಕ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬೋಟ್ರಾಸ್ ಕಲ್ಲಿದೆ ಅಂತ. ಸೊ ನಿಮ್ಗೆ ಬೋಟ್ರಾಸ್ ಕಲ್ಲು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ಸೊ ಬೋಟ್ರಾಸ್ ಕಲ್ಲು ಈ ರೀತಿ ಇರೋದ್ರಿಂದ ಮೋಟರ್ ಪಂಪ್ ಹೋಗಿ ಅದ್ರ ಮೇಲೆ ಕುತ್ಕೊಂತ ಇದೆ. ಇಲ್ಲಿ ನೀರು ಪ್ರೆಸರ್, ಸಿಕ್ಕಾಪಟ್ಟೆ ನೀರು ಪ್ರೆಸರ್ ಇರೋದ್ರಿಂದ ಮೋಟರ್ ಇಳಿತಾ ಇಲ್ಲ. ಸೊ ಸೈಡಲ್ಲಿ ಮೋಟರ್ ಏನೋ ಬಿಟ್ಬಿಡ್ಬೋದು, ಬಟ್ ಎತ್ತವತ್ನಲ್ಲಿ ಲಾಕ್ ಆಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಮೋಟರ್ ಪಂಪ್ ಅಂತಕ್ಕಂಥದ್ದು ಬರಲ್ಲ. ಬೋರ್ವೆಲ್ ಹಾಕ್ಸೋಕ್ ಮುಂಚೆ ಸ್ಕ್ಯಾನಿಂಗ್ ಏನಕ್ಕೆ ಮಾಡಿಸೋದಂದ್ರೆ ಈ ರೀತಿ ನೋಡಿ. ಇವ್ರ ಅದೃಷ್ಟ ಏನಪ್ಪಾ ಅಂದ್ರೆ ಇವರು ಬೋರ್ ಹಾಕ್ಸಿ 3 ತಿಂಗಳು ಆದ್ಮೇಲೆ ಮೋಟರ್ ಇಳಿಸಿದ್ದಾರೆ. ಆ 3 ತಿಂಗಳು ಒಳಗಡೆನೆ ಆ ಬೋಟ್ರಾಸ್ ಕಲ್ ಬಿದ್ದು ಸೆಂಟ್ರಲ್ ಸ್ಟ್ರಕ್ ಆಗಿದೆ. ಇವ್ರ ಮೋಟರ್ ಬಿಟ್ಟ ಮೇಲೆ ಈ ಬೋಟ್ರಾಸ್ ಕಲ್ ಬಿದ್ದಿದ್ರೆ ಯಾವುದೇ ಕಾರಣಕ್ಕೂ ಮೋಟರ್ ಖಂಡಿತವಾಗ್ಲೂ ಬರ್ತಾ ಇಲ್ಲ. ಫುಲ್ ಜಾಮ್ ಆಗಿ ಮೋಟರ್ ಪಂಪ್ ಹತ್ರ ಕಿತ್ಕೊಳ್ಳೋ ಸಾಧ್ಯತೆ ಇರ್ತಾಯಿತ್ತು. ಸುಮ್ಮನೆ 40-50 ಸಾವಿರ ಖರ್ಚಾಗಿ ವೇಸ್ಟ್ ಆಗಿರೋದು ಫ್ರೆಂಡ್ಸ್. ಮತ್ತೆ ಮೋಟರ್ನ ಎತ್ತಬೇಕಂದ್ರೆ ಫಸ್ಟ್ ಬೋಟ್ರಾಸ್ ಕಲ್ ಎತ್ತಬೇಕು, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮೋಟರ್ ಅಂತಕ್ಕಂಥದ್ದು ಸಹ ಬರ್ತಾ ಇರಲಿಲ್ಲ. ಸೊ ಇವರು ಸ್ಕ್ಯಾನಿಂಗ್ ಮಾಡಿಸೋರೆ. ಸೊ ಈ ಬೋಟ್ರಾಸ್ ಕಲ್ ಇವಾಗ ಆರಾಮಾಗಿ ಹೊಡಿಬಹುದು ಒಳಗಡೆಕ. ಸೊ ಮೋಟರ್ ಇದ್ದಿಂದ ಮೇಲೆ ಬಿಟ್ಕೊಂಡು ಓಡಿಸ್ಕೊಂತ ಇದ್ದಾರೆ. ಬರೀ 150 ಅಡಿ ನೀರು, ಒಂದು ಡ್ರಾಪ್ ನೀರು ಖಾಲಿ ಆಗಲ್ಲ, ಅಲ್ಲೇ ಸಪ್ಲೈ ಮಾಡ್ತಿದೆ. ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ.